ಹಚ್ಚಬೇಕು ಅನ್ನೋದು ಅದನ್ನು ಚರ್ಚೆ ಆಗಲಿ. ಇದಾಗಿದ್ದು ಇಲ್ಲ ಅವ್ರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಂದಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು. ಅವಕ್ಕೆಲ್ಲ ಉತ್ತರ ಬಯಸ್ತಾ ಇದ್ದಾರೆ. ಬೆಂಗಳೂರಲ್ಲಾಗಿರ್ಬೋದು, ಮತ್ತೊಂದುಗಳಾಗಿರ್ಬೋದು, ರಾಂಚಿಲಾಗಿರ್ಬೋದು, ಎಲ್ಲ ಕಡೆ ಇನ್ನು ತೆಗಿತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಎಲ್ಲಿ ಒಂದೊಂದು ಕಡೆ 100, 200, 300 ಒಂದೋ ಮನೆಯಲ್ಲಿ ವೋಟರ್ಸ್ ಹೆಂಗಿದು ಜೀರೋ ಅಂದ ತಕ್ಷಣ ಮನೆ ಇಲ್ಲದವರು ಅವ್ರು ಮನೆ ಇಲ್ಲದವ್ರು ಎಲ್ಲಿ ತೋರಿಸ್ತಾರೆ ಶೂನ್ಯ ಅದಿಲ್ಲ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ಇವತ್ತು ಪ್ರಶ್ನಾರ್ಹ ಆಗ್ಯದ. ಇದರಲ್ಲಿ ಚರ್ಚೆ ಆಗಬೇಕಿದೆ, ಓಪನ್ ಆಗಿ ಚರ್ಚೆ ಆಗಬೇಕು ಅನ್ನೋದು ಅವ್ರ ಬಯಕೆ. ಅದರಲ್ಲೂ ಎಲೆಕ್ಷನ್ ಕಮಿಷನ್ ಇವತ್ತು ಭಾಳಷ್ಟು ಮಾಲ್ ಪ್ರಾಕ್ಟೀಸಿಂಗ್ ಮಾಡಲಿಕ್ಕೆ ನಮ್ಗೆ ಅನ್ಯಾಯ ಮಾಡಲಿಕ್ಕೆ ವಿರೋಧಿಗಳಂತೂ ಸೋಲಿಸೋ ಸಲುವಾಗಿ ಜ್ಞಾನೇಶ್ವರ ಮೂಲಕ ನಮ್ಮ BJPಗರು ಅಥವಾ ನಮ್ಮ ಮೋದಿಯವರು ಈ ಒಂದು ಕೆಲಸ ಮಾಡಿದ್ರೆ ಚರ್ಚೆ ಆಗಬೇಕು ಅಂತೇಳಿ. ಅದು ಎಷ್ಟು ಮಟ್ಟಿಗೆ ಚರ್ಚೆ ಆಗ್ತದೆ ಗೊತ್ತಿಲ್ಲ. ಈಗಂತೂ ಸ್ಟಾರ್ಟ್ ಆಗಿದೆ, ಚರ್ಚೆ ಶುರುವಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ, ರಾಹುಲ್ ಅವರು ಸಹ ನಿಧಾನಕ್ಕೆ ತೊಗೊಳ್ತಾ ಇದ್ದಾರೆ, ಮೋದಿಯವರು ಕುಳಿತುಕೊಂಡಿದ್ದಾರೆ. ಒಂದು ನಡೆದು ಚರ್ಚೆ ಶುರು ಆಗುವಂಥ ಎಲ್ಲ ಒಂದು ಲಕ್ಷಣ ಕಾಣ್ತಾ ಇದ್ದಾವೆ. ಆದ್ರೆ ಇವತ್ತನೇ ಶುರು ಮಾಡ್ತೇನೆ ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಶುರು ಆಗ್ತದೆ ಸಾಯಂಕಾಲ ತನಕ ಗೊತ್ತಾಗುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಶುರುನೂ ಆಗ್ಯದ ಮತ್ತು ಬೇರೆ ಅದರದೆಲ್ಲ ಇವತ್ತು ಏನು ಬರ್ಬೋದು, ಏನು ಆಗ್ಬೋದು ಅನ್ನೋದು ಚರ್ಚೆ ಜಬರ್ದಸ್ತ್ ನಡೆದು. ಅದರಲ್ಲೂ ಒಂದು 13 ಮಸೂದೆಗಳನ್ನು ಮಂಡನೆ ಮಾಡ್ತಾಯಿದ್ದಾರೆ ಈ ಆಡಳಿತಾರೂಢ ಪಕ್ಷದವರು. ಆದರೆ 10 ಪಾಸ್ ಮಾಡ್ಕೋಬೇಕು ಅನ್ನುವಂಥದ್ದು ಅವರ ಒಂದು ಪ್ರಯತ್ನ. ಮೋದಿ ಸರ್ಕಾರ 13 ಮಸೂದೆಗಳ ಅಂಗೀಕಾರಕ್ಕೆ ಪಟ್ಟಿ ಮಾಡಿದೆ. ಈ ಪೈಕಿ 10 ಮಸೂದೆಗಳನ್ನು ಸಂಬಂಧಪಟ್ಟ ಸ್ಥಾಯಿ ಸಮಿತಿಗಳು ಪರಿಶೀಲಿಸಿಲ್ಲ. ಸ್ಥಾಯಿ ಸಮಿತಿ ಇರ್ತದೆ, ಅವ್ರು ಪರಿಶೀಲನೆ ಮಾಡಿಲ್ಲ ಅನ್ನೋದು ರಮೇಶ್, ನಮ್ಮ ಜಯರಾಮ್ ರಮೇಶ್ ಆರೋಪ, ನೇರ ಆರೋಪ. 13 10 ಮಂದಿ ಸ್ಥಾಯಿ ಕಮಿಟಿ